ಹಲೋ, ಯಾಕೆ ಶಿಷ್ಯ ನೀನೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ. ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ನಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ ಅವ್ನಿಗೆ ವಾಡ್ದ್ ಹಾಕ್ಬಿಟ್ಟೆ. ಆಮೇಲೆ ಅವ್ನು 5-6 ಜನ ಕರ್ಕೊಂಬಂದ್ಬಿಟ್ಟ. ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸ್ ಹಾಕ್ಬಿಟ್ಟೆ. ನಿಂಗೆ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡು ಹೋಗಿದ್ದೆ? ದಿನಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡು ಹೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡು ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ನೋಡಿತೀವಿ ಅಂತ ಕೈ ಕಾಲು ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ಬಾ ಮಗು ಬಾ, ಬಂದಿ ಕೂತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಬಂದಿದ್ಯಾ? ಬಂದಿದ್ದೀವಿ ಸ್ವಾಮಿ. ಮಗು, ನನ್ನ ಫ್ರೆಂಡ್ ಹತ್ರ ಸಾಲ ಇಸ್ಕೊಂಡು 1 ವರ್ಷ ಆಯ್ತು ಸ್ವಾಮಿ. ಅವ್ನ್ ಕಾಸೇ ಕೊಡ್ತಾ ಇಲ್ಲ. ಅವ್ನ್ ಕೊಡೋ ತರ ಮಾಡಪ್ಪ ಸ್ವಾಮಿ. $8,000 ಅಲ್ಲಿಡು. ಅವ್ನ್ ಕೊಡ್ಬೇಕಾಗಿರೋದೇ 500 ರೂಪಾಯಿ ಸ್ವಾಮಿ. ಮಾಮ್, ನಾಳೆ ನಮ್ ಚಿಕ್ಕಪ್ಪನ ಮಗಳದ್ ಮದ್ವೆ ಐತೆ, ಎಲ್ಲಾರು ಬಂದ್ಬಿಡಿ, ಮಿಸ್ ಮಾಡ್ಬೇಡಿ. ಏನ್ ಮಾಮ್ ಊಟ ಫುಲ್ ಸ್ಪೆಷಲ್. ಏನ್ ಸ್ಪೆಷಲ್? ಮದ್ವೆಲ್ 1 ಅವರ್ ಬ್ರೇಕ್ ಇರುತ್ತೆ. ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಯಾಕ್ ಮಾಮ್, ಲಂಚ್ ಬ್ಯಾಗ್ ತಂದ್ಬಿಡ್ತೀವಿ ಬಿಡು. ಡಿಜೆ ಏನಾರು ಐತಾ ಇಲ್ಲ, ನಾವು ಮನೆಯಿಂದ ಇಯರ್ಫೋನ್ ತಂದ್ಬಿಡ್ಬೇಕಾ? ಒಂದ್ಸತಿ ಮನೆಗೆ ಹೋದ್ರೆ ಅಷ್ಟೇ ಮಾಮ್ ಲಾಕು, ಮತ್ತೆ ಆಚೆ ಬಿಡಲ್ಲ. ಬ್ರೇಕ್ ಅಂತ ಡೈರೆಕ್ಟ್ ಮನೆಯಿಂದ ತಿನ್ಕೊಂಡ್ ಬಂದ್ಬಿಡ್ತೀವಿ ಬಿಡು. ಮಾಮ್, ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕಾ ಕಲರ್ ಡ್ರೆಸ್? 10 ನಿಮಿಷ ಟಾಯ್ಲೆಟ್ ಬ್ರೇಕ್ ಹೋಯ್ತೆ ತಾನೆ. ಶೂಸ್ ಪಾಲಿಶ್ ಮಾಡಿಲ್ಲ, ನೈಲ್ಸ್ ಕಟ್ ಮಾಡಿಲ್ಲ ಅಂತ ಹೊಡೆಯಲ್ಲ ತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಮಾಮ್, ಹೆಸರಿಗೂ ಮನ್ಷಿಗೂ ಸಂಬಂಧನೇ ಇರೋದಲ್ಲಿ. ಯಾಕೋ ನನ್ ಫ್ರೆಂಡ್ ಲಕ್ಷ್ಮಿ ಅಂತ ಪರ್ಸನಲ್ ಲೋನ್ ಅಪ್ಲೈ ಮಾಡೋಳೆ. ಹ್ಞೂ ಮಾಮ್, ನಮ್ ಫ್ರೆಂಡ್ ಆಕಾಶ್ ಅಂತ ಬೇಸ್ಮೆಂಟ್ ಅಲ್ಲಿ ಇರ್ತಾನೆ. ನಮ್ ಫ್ರೆಂಡ್ ಆರ್ತಿ ಅಂತ ಅವಳೆ ಪೂಜೆನೆ ಮಾಡಲ್ಲ. ನನ್ ಫ್ರೆಂಡ್ ಪರಿಮಳ ಅಂತ ಅವಳೆ ಊಸ್ ಬಿಟ್ಬಿಟ್ಟು ಕ್ಲಾಸ್ ಎಲ್ಲ ಗಬ್ಬೆ ಬಿಸ್ಬಿಡ್ತಾಳೆ. ನಮ್ ಫ್ರೆಂಡ್ ಅಮ್ಮಾರ ಅಂತ ಅವನೇ, ಒಂದಲ್ಲ ಒಂದ್ ದಿವಸ ಅವನು ಸಾಯ್ತಾನೆ. ನಮ್ ಫ್ರೆಂಡ್ ಸೂರಜ್ ಅಂತ ಅವನೇ, ಒಳ್ಳೆ ಅಮಾಸೆ ಚಂದ್ರನ್ ತರ ಅವನೇ. ಅಭಿಷೇಕ್ ಅಂತ ಅವನೇ, ದಿನ ಅವ್ರ ತಮ್ಮನ್ ಶೇಕ್ ಮಾಡ್ಕಂತಾನೆ. ಚಂದನ್ ಅಂತ ಅವನೇ, ಶಾಲೆ ಗೊತ್ತಿಲ್ಲ ಅಂದ್ರೂ ತಲೆಗೆ ಪುಂಕ್ತಾ ಇರ್ತಾನೆ. ಶರತ್ ಅಂತ ಅವನೇ, ಸುಮ್ನೆ ನಗ್ತಾ ಇರ್ತಾನೆ ಚಪ್ರಿ. ನಮ್ ಫ್ರೆಂಡ್ ಜ್ಯೋತಿ ಅಂತ ಯಾವಾಗ್ಲೂ ಕತ್ಲಲ್ಲಿ ಇರ್ತಾಳೆ. ನಮ್ ಫ್ರೆಂಡ್ ಖುಷಿ ಅಂತ ಯಾವಾಗ್ಲೂ ದುಃಖದಲ್ಲಿ ಇರ್ತಾಳೆ.